ಇಷ್ಟು ನನ್ನ ಪರ್ಫ್ಯೂಮ್ ಕಲೆಕ್ಷನ್ಸು. ಹುಡುಗಿರ್ ಜಾಸ್ತಿ ಏನು ಕ್ಲೋಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಕಸ್ಟಮೈಸ್ ಮಾಡಿ ನನಗೆ ಒಬ್ರು ಗಿಫ್ಟ್ ಕೊಟ್ಟಿದ್ರು. ಹಿಂಗೆ ಹಾಕೊಂಡು ಕುಡಿತಾರಲ್ಲ, ಅದೇನಪ್ಪ ನಂಗೆ ಗೊತ್ತಿಲ್ಲ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ವಿಡಿಯೋ ಅಲ್ಲಿ ನಮ್ಮ ಪರ್ಫ್ಯೂಮ್ ಕಲೆಕ್ಷನ್ ಬಗ್ಗೆ ಹೇಳ್ತೀನಿ. ನಾನು ತೋರಿಸ್ತೀನಿ ಆ್ಯಕ್ಚುಲಿ. ಇಷ್ಟು ನೋಡಿ, ಇಷ್ಟು ನನ್ನ ಪರ್ಫ್ಯೂಮ್ ಕಲೆಕ್ಷನ್ಸು. ಸೊ ಇದು ಹೇಗೆ ಬಂತು, ಇದೆಲ್ಲ ನನ್ನ ಗಿಫ್ಟ್ಸ್ ಗೈಸ್. ಒಂದು 2-3 ಅಷ್ಟೇ ಖುದ್ದಾಗಿರುತ್ತೆ, ನಂದು ಮತ್ತು ನಮ್ಮಮ್ಮದು. ನನ್ನ ಅಮ್ಮದು ಎತ್ಕೊಂಬಂದು ನಾನು ಇಟ್ಕೊತೀನಿ ನನ್ನ ರೂಮಲ್ಲಿ. ಸೊ ಇಷ್ಟು ನನ್ನ ಪರ್ಫ್ಯೂಮ್ ಕಲೆಕ್ಷನ್ಸ್ ಇವಾಗ ತನಕ. ಸೊ ಒಂದೊಂದಾಗಿ ಹೇಳ್ತೀನಿ ನನ್ನ ಹತ್ರ ಯಾವ ಪರ್ಫ್ಯೂಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನಾರ್ಮಲಿಂದ ಹೋಗೋಣ. ಇದು ಬೆಲಾವಿಟಾ ಗೋಟ್, ಇದು ಮೆನ್ದು ಪರ್ಫ್ಯೂಮು. ನೀವು ನೋಡ್ತಿರ್ಬೋದು, ಇದು ನಾನು ಇವಾಗ ಯೂಸ್ ಮಾಡ್ತಿರೋದು ಪ್ರೆಸೆಂಟಾಗಿ. ಮತ್ತು ಇದರಲ್ಲಿ ಯಾವುದು ಫುಲ್ ಇಲ್ಲ ಗೈಸ್, ಎಲ್ಲ ಖಾಲಿ ಬಾಟ್ಲು. ಸೊ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಬೆಲಾವಿಟಾ ಹನಿ ಊದ್, ನೀವು ಆಲ್ಮೋಸ್ಟ್ ಬೆಲಾವಿಟಾ ಎಲ್ಲರೂ ಯೂಸ್ ಮಾಡಿರ್ತೀರಾ. ಸೊ ಇದು ನಂದು ಬೆಲಾವಿಟಾಲಿ ಒನ್ ಆಫ್ ಮೈ ಪರ್ಸ್ನಲ್ ಫೇವ್ರೆಟ್, ಹನಿ ಊದ್. ಇದೂ ಸೇಮು. ಸೊ ಇದು ಬಂದ್ಬಿಟ್ಟು ವಾಟರ್ ಗರ್ಲ್ ಅಂತ ಹೇಳ್ಬಿಟ್ಟು, ಇದು ವುಮೆನ್ಸ್ ಪರ್ಫ್ಯೂಮು. ಸೊ ಇದು ನನಗೆ ಇಷ್ಟ ಆಗಿತ್ತು, ಇದ್ರ ಫ್ರೇಗ್ರೆನ್ಸ್ ಚೆನ್ನಾಗೈತೆ. ಮತ್ತು ಇದು ಬಂದು ಅರ್ಮಾ ಯುನಿಕ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಅಬ್ರಾಡಿಂದ ನನಗೆ ಎಲ್ಲಿನ ತಂದಿದ್ದು, UAE ಅನ್ಸುತ್ತಲ್ವಾ. ಸೊ UAE ಇಂದ ನಾನು ಕೇರಳಗೆ ಹೋಗುವಾಗ ನಮ್ಮ ಮಾಮ ಗಿಫ್ಟ್ ಮಾಡಿದ್ದು. ಸೊ ಇದು ಯೂಸ್ ಮಾಡ್ತೀನಿ. ಆಮೇಲೆ ಕೆಲ್ವಿನ್ ಕ್ಲೀನ್ದು ಡೌನ್ ಟೌನ್, ಇದು ಬಂದ್ಬಿಟ್ಟು ಒನ್ ಆಫ್ ಮೈ ಫೇವ್ರೇಟು. 2 ಫೇವ್ರೇಟ್ ಐತೆ ಕೆಲ್ವಿನ್ ಕ್ಲೀನ್ದು, ಅದು ತೋರಿಸ್ತೀನಿ. ಸೊ ಅದ್ರ ಲಾಸ್ಟಲ್ಲಿ ಹೇಳ್ತೀನಿ ಏನಂತ ಹೇಳ್ಬಿಟ್ಟು. ಸೊ ಇದು ಕೆಲ್ವಿನ್ ಕ್ಲೀನ್ ಡೌನ್ ಟೌನ್ ಅಂತ ಹೇಳ್ಬಿಟ್ಟು, ದ ಬೆಸ್ಟ್ ಪರ್ಫ್ಯೂಮ್. ಸೊ ಇದು ಬಂದ್ಬಿಟ್ಟು ನೀಮ್ ಅಲೆಕ್ಸ್ ಅಂತ ಐತೆ. ಇದು ಬಂದ್ಬಿಟ್ಟು ಸೇಮು ಅರಬಿಂದ ಇದು ಬಂದಿರೋದು. ಇದ್ರದ್ದು ಸಖತ್ ಸ್ಟ್ರಾಂಗ್ ಆಗೈತೆ, ಅಂದರೆ ಮೈಲ್ಡು ಇರಲ್ಲ, ಒಂದು ಮೈಲ್ಡು ಮೀಡಿಯಮ್ ರೇಂಜಿಗೆ ಇದು. ಸೊ ಇದನ್ನು ಅಬ್ರಾಡಿಂದಾನೆ, ಇದ್ರ ಹೆಸರೇನಂತ ಗೊತ್ತಿಲ್ಲ, ಆದರೆ ಇದು ಸಖತ್ತಾಗೈತೆ. ಅಂದರೆ ಇದು ಹಿಂಗಿರೋದು ನೋಡಿ, ಲಿಕ್ಕರ್ದು. ಅದನ್ನೇನಂತಾರೆ, ಹಿಂಗೆ ಹಾಕೊಂಡು ಕುಡಿತಾರಲ್ಲ, ಅದೇನಪ್ಪ ನಂಗೆ ಗೊತ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸೊ ಇದು ಗೈಸ್ ಇನ್ನೊಂದು ಕೆಲ್ವಿನ್ ಕ್ಲೀನ್ದು. CK ಅಲ್ಲಿ ನಂದು 2 ಐತೆ, ಒಂದು ಡೌನ್ ಟೌನ್ ತೋರಿಸಿದ್ನಲ್ವಾ. ಸೊ ಇದು ಬಂದ್ಬಿಟ್ಟು ಶೇರ್ ಬ್ಯೂಟಿ. ಸೊ ಇದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ, ಇದು 2 ಬಗ್ಗೆ. ಸೊ ನೆಕ್ಸ್ಟು ನನ್ನ ಹತ್ರ ಇರೋದು ಇದು ಸ್ಯಾಲ್ವೇಜ್ ಬ್ರ್ಯಾಂಡಿದು. ಸೊ ಇದು ನೀವು ನೋಡ್ಬೋದು, ಇದು ದ ಬೆಸ್ಟ್ ಪರ್ಫ್ಯೂಮು ನನ್ನ ಹತ್ರ ಇದ್ದಿದ್ದು. ಮತ್ತು ಇದು ಹೆಂಗೆ ಪ್ರೊನೌನ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆರ್ಚಿಡ್ ಅಂತ ಹೇಳ್ಬಿಟ್ಟು ಝಾರಾದು ಇದು. ಸೊ ಇದನ್ನು ದ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಇನ್ನೊಂದು ಕಡೆ ನೋಡ್ಬೇಕಂದ್ರೆ ಎಟರ್ನಲ್ ಲವ್ ಅಂತ ಬರುತ್ತೆ. ಸೊ ಇದೂ ಅಬ್ರಾಡಿಂದಾನೆ. ಸೊ ಇದರಲ್ಲಿ ಗ್ರೀನ್ ಒಂದು ಬರುತ್ತೆ, ಇನ್ನೊಂದು ಗೋಲ್ಡ್ ಬರುತ್ತೆ. ಇದ್ರ ಹೆಸರು ನನಗೆ ಗೊತ್ತಿಲ್ಲ. 2 ವುಮೆನ್ದೆ, ಆದರೆ ಕಲರ್ ವೈಸ್ ಗೈಸ್, ಗ್ರೀನು ಮತ್ತು ಗೋಲ್ಡು. ಆದರೆ ಇದರಲ್ಲಿ ಇದು 2ರಲ್ಲಿ ನನಗೆ ಇಷ್ಟ ಆಗಿದ್ದು ಗ್ರೀನು. ಸೊ ನೀವು ಇದು ನೋಡ್ಬೋದು. ಸೊ ನಾನು ತೋರಿಸ್ತಿರೋ ಪರ್ಫ್ಯೂಮ್ಸ್ ಎಲ್ಲ ಬಂದು ದ ಬೆಸ್ಟ್. ಆ್ಯಕ್ಚುಲಿ ಇನ್ನೂ ಪರ್ಫ್ಯೂಮ್ಸ್ ಐತೆ, ಅತ್ತರ್ ಊದೆಲ್ಲ ಐತೆ. ಅತ್ತರ್ ಊದ್ ಅಂದರೆ ಅದೊಂದು ಆಯಿಲ್ ಟೈಪ್ ಬರುತ್ತೆ, ಅದ್ರದ್ದು ಇನ್ನೊಂದ್ಸತಿ ನಾನು ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ಅದೇನಂದರೆ ಆಯಿಲ್ ಟೈಪ್ ಹಚ್ಕೊಂಡು ಹಿಂಗೆ ಕತ್ತಿಗೆ ಹಾಕೊಳ್ಳೋದು. ಸೊ ಅದು ಬೇರೆ ಮಾಡ್ತೀನಿ. ಸೊ ಇವಾಗ ತೋರಿಸ್ತಾ ಇರೋದಲ್ಲ ನಾನು ಒನ್ ಆಫ್ ದ ಬೆಸ್ಟ್ ಪರ್ಫ್ಯೂಮ್ ನಾನು ಯೂಸ್ ಮಾಡಿರೋದು, ನನ್ನ ಫ್ರೇಗ್ರೆನ್ಸಸ್ಸು. ಸೊ ಇದು ನೆಕ್ಸ್ಟ್ ಬಂದು ಬ್ಲ್ಯಾಕು. ಇದು ನನಗೆ ಗಿಫ್ಟ್ ಸಿಕ್ಕಿದ್ದು, ಇದು ನನ್ನ ಬರ್ಡೇಗೆ ಅನ್ಸುತ್ತೆ ಗಿಫ್ಟ್ ಸಿಕ್ಕಿದ್ದು. ಸೊ ಇದು ಇಂಪೋರ್ಟೆಡ್ ಒನ್, ಇದು ಸಕ್ಕತ್ತಾಗಿತ್ತು. ಸೊ ಇದು ಜಾಗ್ವಾರ್ದು ಕ್ಲಾಸಿಕ್ ಮೋಷನ್. ಇದು ಆ್ಯಕ್ಚುಲಿ ನನಗೆ ಗಿಫ್ಟ್ ಕೊಟ್ಟಿದ್ದು, ಮತ್ತು ಇದಕ್ಕೆ ಫ್ಲೇವರ್ಸ್ ಇರುತ್ತೆ, ನೀವು ಚೂಸ್ ಮಾಡ್ಕೊಬೋದು. ಇದು ನನಗೆ ಕಸ್ಟಮೈಸ್ ಮಾಡಿ ನನಗೆ ಒಬ್ಬರು ಗಿಫ್ಟ್ ಕೊಟ್ಟಿದ್ದು ನನ್ನ ಬರ್ಡೇಗೆ, ಜಾಗ್ವಾರ್ದು. ಸೊ ಇದು ಬಂದ್ಬಿಟ್ಟು ಶಹೀನ್, ಅಯ್ಯೋ ಕಿತ್ತೆ ಬಂದ್ಬಿಡ್ತಿದ್ದು. ಇದು ಶಹೀನ್ ಗೋಲ್ಡ್ ಅಂತ. ಇದ್ರ ಡಿಸೈನ್ ನೋಡಿ ಗೈಸ್, ಸಖತ್ತಾಗೈತಲ್ಲ. ಸೊ ಇದೊಂದು, ಇದು ಆ್ಯಕ್ಚುಲಿ ಇದು ಸೇಮು, ಇದು ಶಾರ್ಜೆಯಿಂದ ಅಬ್ರಾಡ್. ಮತ್ತು ಇದೂ ಅಷ್ಟೇ ಅರ್ಮಾಫ್ ನಾನು ಹೇಳಿದ್ನಲ್ಲ, ಅದು ಇದ್ರದ್ದು ಇದೇ ಕಂಪನಿದು. ಸೊ ಅರ್ಮಾಫ್ ಹಂಟರ್ ಜಂಗಲ್ ಅಂತ ಹೇಳ್ಬಿಟ್ಟು. ಇದ್ರ ಡಿಸೈನ್ ನೋಡಿ ಗೈಸ್, ಒಂದು ಬುಲೆಟ್ಟು, ಸಖತ್ತಾಗೈತಲ್ಲ, ಕಾಣಿಸ್ತೈತಾ? ಸೊ ಇದೊಂದು. ಮತ್ತೆ ಇದು ಒನ್ ಆಫ್ ಮೈ ಫೇವರೇಟ್ ಅಲ್ಲಿ ಬರುತ್ತೆ. ಇದು ಬ್ರ್ಯಾಂಡಿದು ನಾನು ಅವಾಗೆ ಒಂದು ತೋರಿಸಿದ್ನಲ್ಲ, ಬ್ರ್ಯಾಂಡಿ
ಬಿಡಿ. ಬ್ರ್ಯಾಂಡಿದ್ದು ಲಿಲಿ ಆಫ್ ವ್ಯಾಲೆನ್ಸಿಯಾ ಅಂತ, ಲಿಲಿ ಆಫ್ ವ್ಯಾಲೆನ್ಸಿಯಾ. ಸೊ ಇದು ಸಖತ್ ಪರ್ಫ್ಯೂಮ್ಸ್. ಮತ್ತೆ ಇದೆಲ್ಲಿಂದ ತಗೊಂಡಿದ್ದು ಗಿಫ್ಟ್ ಸಿಕ್ಕಿದ, ಗಿಫ್ಟ್ ಅಲ್ವಾ? ಇದು ಮಿನಿಸೋನೋ ಏನೋ ಗೊತ್ತಿಲ್ಲ ಗೈಸ್. ಅದ್ರಲ್ಲಿ ಇದು ಬಂದ್ಬಿಟ್ಟು ಕಲರ್ಫುಲ್ ವರ್ಲ್ಡ್ ಅಂತ ಹೇಳ್ಬಿಟ್ಟು ಎರಡ್ ಟೈಪ್, ಆರೆಂಜ್ ಬ್ಲೂ. ಇದು ಚೆನ್ನಾಗಿ ಇತ್ತು, ಆದ್ರೆ ಅಷ್ಟಿಲ್ಲ. ಸೊ ಇದು ಬಂದ್ಬಿಟ್ಟು 919 VIP ಅಂತ ಹೇಳ್ಬಿಟ್ಟು, ಇದು ಅಷ್ಟೇ. ಇದು ಅಷ್ಟಕ್ಕಷ್ಟೇ, ಅಂದ್ರೆ ಚೆನ್ನಾಗೇ ಇತ್ತು, ಅಂದ್ರೆ ನಂದು ಕಂಪೇರ್ ಮಾಡಕ್ಕಾಗಲ್ಲ ಇದೆಲ್ಲ. ಸೊ ಇದು ಬಂದ್ಬಿಟ್ಟು ಇದ್ಯಾವ್ದು ಇಂಡಿಯನ್ದಲ್ವಾ? ಇದು ಫಾಗ್ ನೀವು ನೋಡಿರ್ಬೋದು, ಮಿಡ್ ನೈಟ್ ಪರ್ಪಲ್ ಅಂತ ಹೇಳ್ಬಿಟ್ಟು. ಇದು ಸಖತ್ತಾಗೈತೆ. ಸೊ ಇದು ರೀಸೆಂಟ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಇದು ಖಾಲಿ ಆಗೈತಿ ಇವಾಗ, ಇಂಟೆನ್ಸ್ ಅಂತ ಹೇಳ್ಬಿಟ್ಟು. ಇದು ಸಖತ್ತಾಗಿದೆ. ಇದು ಆಲ್ಮೋಸ್ಟ್ ಆಲ್ ನನ್ನ ಹತ್ರ ಇರೋದು ಆಲ್ಮೋಸ್ಟ್ 90% ಅಬ್ರಾಡ್ ಇಂದ. ಅಂದ್ರೆ ಎಲ್ಲಿಂದ ಬರುತ್ತೆ ಅಂದ್ರೆ UAE, ಶಾರ್ಜಾ, ಅಂದ್ರೆ UAE ಅಲ್ಲೇ ಎಲ್ಲ ಇರೋದು. ಸೊ ಅಲ್ಲಿಂದ ಬರುತ್ತೆ. ಇದು ಅಷ್ಟೇ, ಜಜಬ್ ಅಂತ ಹೇಳ್ಬಿಟ್ಟು, ಅಬ್ರಾಡ್ ಅಗೇನ್. ಇದ್ರ ಡಿಸೈನ್ ನೋಡಿ, ಇದು ಒಂಥರ ಸಖತ್ತಾಗೈತೆ. ಸೊ ಇದೊಂದು. ಸೊ ದ ಲಾಸ್ಟ್ ಒನ್ ಬ್ರೂಟ್ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಚೆನ್ನಾಗಿತ್ತು. ಸೊ ಗೈಸ್, ಇದ್ರಲ್ಲಿ ಇವಾಗ ಇಷ್ಟು ತೋರ್ಸಿದ್ನಲ್ಲ, ನಂದು ಇಷ್ಟು ಪರ್ಫ್ಯೂಮ್ ಕಲೆಕ್ಷನ್, ಇದ್ರಲ್ಲಿ ನಂದು ಯಾವ್ದು ಫೇವ್ರೇಟ್ ಅಂತ ಹೇಳಿ ನಾನು ಹೇಳ್ತಾ ಬರ್ತೀನಿ. ಸೊ ದ ಫಸ್ಟ್ ಒನ್ ಅಂದ್ರೆ ಇದೆರಡು. ಇದು ಅದಕ್ಕೂ ರೀಸನ್ ಹೇಳ್ತೀನಿ. ಇದು ಬಂದ್ಬಿಟ್ಟು ಕೆಲ್ವಿನ್ ಕ್ಲೈನ್, ಒಂದು ಶೇರ್ ಬ್ಯೂಟಿ, ಒಂದು ಡೌನ್ ಟೌನ್ ಅಂತ ಹೇಳ್ಬಿಟ್ಟು. ಡೌನ್ ಟೌನ್. ಸೊ ಇದು ನಾನು ಒಂದ್ಸತಿ, ಇದು ನನಗೆ ಐ ಗೆಸ್ ಶಾರ್ಜಾ ಅಲ್ಲ, ಇದು ಆಸ್ಟ್ರೇಲಿಯಾದಿಂದ ನಮ್ಮ ಮಾಮ ನನಗೆ ಗಿಫ್ಟ್ ಮಾಡಿದ್ದು ಅನ್ಸುತ್ತೆ, ಐ ಗೆಸ್, ಐ ಡೋಂಟ್ ನೋ. ಸೊ ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೆ ಪರ್ಫ್ಯೂಮು. ಒಂದ್ ದಿವಸ ಏನಾಯ್ತು, ಕಾಲೇಜ್ಗೆ ಹೋಗ್ತೀನಿ, ನಾನು ಕಾಲೇಜ್ಗೆ ಹಾಕೊಂಡು ಹೋಗ್ತೀನಿ. ನಾನು ಹೋಗ್ತಾ ಇರುವಾಗ ನಾನೇನು ಹೇಳಿಲ್ಲ ಗೈಸ್, ನಾನು ಪರ್ಫ್ಯೂಮ್ ಹಾಕೊಂಡ್ ಬಂದಿದ್ದೀನಿ ಅಂತ. ಸೊ ಜಸ್ಟ್ ನಾನು ಪಾಸ್ ಆಗುವಾಗ ಒಬ್ರು ಬಂದು ನನ್ಗೆ ಹೇಳ್ತಾರೆ, ನಿಮ್ ಪರ್ಫ್ಯೂಮ್ ಸಕ್ಕತ್ತಾಗೈತೆ, ನೀವು ಯಾವ ಪರ್ಫ್ಯೂಮ್ ಹಾಕಿದೀರಾ, ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಅದು ನನಗೆ ಅದೊಂಥರ ಕಾಂಪ್ಲಿಮೆಂಟ್ ಗೈಸ್, ನಿಮ್ ಫ್ರೇಗ್ರೆನ್ಸ್ ಚೆನ್ನಾಗೈತೆ ಹಂಗೆ ಹಿಂಗೆ ಅಂತ. ಇನ್ನೊಂದು ಕಾಂಪ್ಲಿಮೆಂಟ್ ಏನ್ ಬಂದಿರೋದಂದ್ರೆ, ನೀನು ಆಚೆ ಹೋಗುವಾಗ ಈ ಪರ್ಫ್ಯೂಮ್ಸ್ ಎಲ್ಲ ಹೊಡ್ಕೊಂಡು ಹೋಗ್ಬೇಡ, ಹುಡ್ಗಿರ್ ಜಾಸ್ತಿ ಏನು ಕ್ಲೋಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಆ ತರ ಕಾಂಪ್ಲಿಮೆಂಟ್ ಸಿಕ್ಕಿರೋದು. ಸೊ ಅದು ಈ 2 ಪರ್ಫ್ಯೂಮ್ ಇಂದ ಮಾತ್ರ, ಅವರೇ ಬಂದು ನನಗೆ ಹೇಳಿರೋದು. ಸೊ ಇದೆರಡು. ಮತ್ತೆ ಇನ್ನೊಂದು ಫೇವ್ರೇಟ್ ಅಂದ್ರೆ ಇದು ಹೇಳಿದೆ ನಾನು, ಬ್ರ್ಯಾಂಡಿ ಲಿಲಿ ಆಫ್ ವ್ಯಾಲೆನ್ಸಿಯಾ. ಮತ್ತೆ ಯಾವುದು, ಇದು ಅರ್ಮಾಫಿನಿಕ್ದು. ಇದು ಇವಾಗ ಯೂಸ್ ಮಾಡ್ತಾರೆ ಸದ್ಯಕ್ಕೆ. ಸೊ ಇದು ನಂದು ಫೇವ್ರೇಟು. ಆಮೇಲೆ ಇದು ಎಟರ್ನಲ್ ಲವ್ ಗ್ರೀನ್ದು. ಮತ್ತೆ ಇದು ನಾನು ಹೇಳಿದ್ನಲ್ವಾ, ಇದ್ರ ಹೆಸರು ಗೊತ್ತಿಲ್ಲ. ಸೊ ಇದೊಂದು. ಸೊ ಇಷ್ಟೇ ಗೈಸ್. ಸೊ ನನ್ನ ಫೇವ್ರೇಟ್ ಬಂದು CK ಇವಾಗ ತನಕನು. ಆದ್ರೆ ಇದು ಎಲ್ಲೂ ಸಿಗ್ತಾ ಇಲ್ಲ ನನಗೆ. ಮೇ ಬಿ ನಾನು ಆನ್ಲೈನಲ್ಲಿ ಇರ್ಬೋದು, ಆದ್ರೆ ನಾನು ಮಾಲ್ಗೆಲ್ಲ ಹೋಗ್ತೀನಲ್ವಾ ಶಾಪಿಂಗ್ಗೆ, ಅವಾಗ ನಾನು ಎಲ್ಲೇ ಹೋದ್ರೇನು CK ಸ್ಟೋರಲ್ಲೂ ಕೂಡ ಇದು ನನಗೆ ಸಿಗ್ಲಿಲ್ಲ, ಇದು ಅವೈಲೇಬಲ್ ಇದ್ದಿಲ್ಲ ಅಲ್ಲಿ. ಸೊ ಇದೊಂದು. ಯಾರನ್ನ ನನ್ ಗಿಫ್ಟ್ ಮಾಡಕ್ ನೋಡ್ತಿದ್ರೆ, ಕೆಲ್ವಿನ್ ಕ್ಲೈನ್, ಶೀರ್ ಬ್ಯೂಟಿ ಮತ್ತೆ ಡೌನ್ ಟೌನ್ ಪ್ಲೀಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಇದೆರಡು. ಸೊ ಇಷ್ಟೇ ಗೈಸ್ ಇಲ್ಲಿದು. ಇವಾಗ ರಾತ್ರಿ ಮೂವಿಗೆ ಹೋಗ್ಬೇಕು. ಸೊ ಕಾಂತಾರ ಮೂವಿ, ಅದರದ್ದು ನಾನು ಹೇಳ್ತೀನಿ ನೆಕ್ಸ್ಟ್. ಸೊ ಸದ್ಯಕ್ಕೆ ಇಷ್ಟೇ, ಬನ್ನಿ ಹೋಗೋಣ. ಗೈಸ್, ನಾವಿವಾಗ ಮಾಲ್ಗೆ ಬಂದಿದ್ದೀರಿ ಕಾಂತಾರ ನೋಡೋಕ್ಕೆ. ಸೊ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಹೆಂಗಿದೆ ಮೂವಿ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ ನಮ್ಮಮ್ಮ ಹಾಯನ್ನು ಹಾಗೆ ಏನಿದು ಗೈಸ್, ನಾವು ಬಂದಿರೋದು 4DX ಥಿಯೇಟ್ರಿಗೆ. ಸೊ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ನಾನು ಹೇಳ್ತೀನಿ. ಇವಾಗೂ ನನಗೆ ಎಕ್ಸೈಟ್ಮೆಂಟ್ ಈ ಲೆವೆಲಲ್ಲಿದೆ ಅಂದರೆ ಹೇಳ್ಕೊಳಕ್ಕಾಗ್ತಾಯಿಲ್ಲ ನನಗೆ ಯಾವ ಲೆವೆಲಲ್ಲಿದೆ ಅಂತ. ಗೈಸ್, ಇವಾಗ ನಾವು ಮನೆಗೆ ಬಂದ್ರಿ. ಸೊ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮೂವಿ ಮಾತ್ರ ಅಲ್ಟಿಮೇಟ್ ಗೈಸ್, ಅಲ್ಟಿಮೇಟು. ಸೊ ಈ ಥರ ಮೂವಿ ನಾನು ಇವಾಗ ತನಕ ನೋಡಿಲ್ಲ. ಸೊ ನನಗೆ ಅಷ್ಟು ಇಷ್ಟ ಆಗಿರೋ ಮೂವಿ ಬಂದು ಈ ಮೂವಿ. ಇವತ್ತು ನಾನು ಹೋಗಿದ್ದು ಕಾಂತಾರ 1, ಕಾಂತಾರ 1 2. ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಟಾಪ್ ಲಿಸ್ಟಲ್ಲಿರೋದು ಮೂವೀಸು. ಸೊ ಯಾಕಂದರೆ ನಾನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿನೇ ಇತ್ತು ಮೂವಿ.
ನಿಮಗೂ ಇಷ್ಟ ಆಗುತ್ತೆ ಗೈಸ್. ಇದು ಎಲ್ಲ ಹೋಗಿ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ ಮೂವಿ, ಆ ಥರ ಐತೆ ಮೂವಿ. ಮತ್ತು ನಾನು ಮಿಕ್ಕಿದೇನು ಹೇಳೋಕ್ಕಾಗಲ್ಲ. ಸೊ ನೀವು ಹೋಗಿ ಎಂಜಾಯ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.